ದ ಫೌಂಡಿಂಗ್ ಮಾಡಲು ತಗೊಂಡ್ಬಂದ್ರೆ ಕಸ್ಟಮೈಸ್ ಆಗುತ್ತದೆ. ಇಲ್ಲಿ ಶೂಸ್ ನೋಡಿ, ಕಟ್ ಮಾಡಿ ಅರ್ಧ ಪೀಸ್ ಎಲ್ಲ ಇಟ್ಟವ್ರು ನೋಡಿ. ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾವ್ರು ಶೂಸ್ನ, ಟೆಸ್ಟಿಂಗ್ ಮಾಡ್ತಾರ ನೋಡಿ ಗೈಸ್. ಅಲ್ಲಿ ಪ್ಯಾಡ್ಸ್ ನೋಡಿ, 180 ಪ್ಯಾಡು. ಫಸ್ಟ್ 4 ಲೆಟ್ರ್ ಹಾಕ್ತೀನಿ ಅಂದ್ರು, ಹಂಗೋ ಹಿಂಗೋ ಕಾಡಿ ಬೇಡಿ ಇನ್ನೊಂದು ಲೆಟ್ರ್ ಹಾಕ್ಸ್ಕೊತಾ ಇದ್ದೀನಿ. ಶೂಸ್ ತೋರ್ಸಪ್ಪ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಯಾಕೆ ಇಷ್ಟು ಜೋಶಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದೀನಿ. 21ನೇ ತಾರೀಕು ಜೂನು, ವಿರಾಟ್ ಕೊಹ್ಲಿದು 180 ಈವೆಂಟ್ಗೆ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದೀನಿ. ನಮ್ಮ ಬಾಯ್ಸ್ ಬೇರೆ ಇನ್ನೂ ಜೋಶ್ ಎಬ್ಬಿಸ್ತಾ ಇದ್ರು. ಆ್ಯಂಡ್ ರಾತ್ರಿ ಎಲ್ಲ ಮಲ್ಗೆ ಇಲ್ಲ, ಸೊ ಡೈರೆಕ್ಟ್ ಹೋಗಿ ಫ್ಲೈಟಲ್ಲೇ ಮಲ್ಕೊಳ್ಳೋದು ಇವಾಗ. ಸೊ ಇವಾಗ ಹೊರಟಿದ್ದೀನಿ ಏರ್ಪೋರ್ಟ್ಗೆ. ನಮ್ಮ ಬಾಯ್ಸು ಬರ್ತೀನಿ ಅಂತ ಕಾಗೆ ಹಾರಿಸಿದ್ರು. ಸೊ ಇವಾಗ ಅವ್ರು ಯಾವ್ಯಾವ ಥರ ಕಾಗೆ ಹಾರಿಸಿದ್ರು ಅಂತ, ಯಾವ್ಯಾವ ಥರ ಡಿಸ್ಕಷನ್ ಆಯಿತು ಅಂತ ಒಂದು ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ದುಡ್ಡು ಮನಿ ಇಫ್ ಯು ಕಮ್ ಟುಡೇ ಐ ಆಮ್ ಸೋ ಹ್ಯಾಪಿ. ನಮಗೆಲ್ಲ ಗೊತ್ತಾಗೋಯ್ತಾ 3 ಗಂಟೆ ಫ್ಲೈಟ್ ಇರೋದು 5 ಗಂಟೆ. ಇರಮ್ಮ 3 ತಿಂಗಳು ಆದ್ಮೇಲೆ ಮಾತಾಡ್ಸ್ಕೊಂಡು 25 ಇಂಟು ನಾವು 3 ಜನ ಬುಕ್ ಮಾಡಿದ್ರೆ ಒಂದು 65 ಹಂಗ ಆಗ್ಬಿಡುತ್ತೆ ಕಣೋ. ಸರಿ ಮಾಡ್ಬಿಡು. ಅವ್ನು 5 ಗಂಟೆ ಫ್ಲೈಟ್ ಇಟ್ಕೊಂಡು ಇಲ್ಲಿ ಕುತ್ಕೊಂಡು ಅಲ್ಟೆ ಹೊಡಿಸ್ಕೊಂಡು ಮಚ್ಚ ಏನೋ ಹೇಳ್ತೀರಾ ಅಂತ ಕಾಯ್ತಾ ಇದ್ದೀನಿ ಕಣ್ರು. ಏನ್ ಹೇಳೋದು, ಫೋನ್ ತಗೊಳಕ್ ದುಡ್ಡು ಇಟ್ಕೊಂಡಿರ್ತಂತ ಫೋನ್ ತಗೊಳಕ್ ದುಡ್ಡು ಇಟ್ಕೊಂಡು ಇವಾಗಿನ್ನು ಹೇಳ್ದ 50,000 ರೀಫಿಲ್ ಮಾಡೋಣ. ಫೋನ್ ಮುಖ್ಯ, ಫ್ರೆಂಡ್ಶಿಪ್ ಮುಖ್ಯ. ಹೋಗ್ಬೇಕಾದ್ರೆ ಇವಾಗ ಟಿಕೆಟ್ ಬುಕ್ ಮಾಡೋದು ನೋಡ್ಕೊ. ಬರೋಷ್ಟೊಳಗೆ ನಾಳೆ ಅಲ್ಲಿ ಮಧ್ಯಾಹ್ನ ಹೋದ್ರೆ ರಿಟರ್ನ್ ಹಿಂಗೋ ಅರೇಂಜ್ ಮಾಡ್ಬೋದು. ರಿಟರ್ನ್ ಅವತ್ತಿನ ನೈಟೇ ಬುಕ್ ಮಾಡ್ಬೇಕು. ನಾನೇ ಈಗ ಅಲ್ಲ, ನಾನು ಕೇಳ್ತಾ ಇರೋದು ಇವತ್ತು ಹೋಗಿ ಇವತ್ತೇ ಬರೋಣ, ನಾಳೆ ಬರೋಣ. ನಾಳೆ ಎಲ್ಲಿ ಎಲ್ಲಿ ಏನ್ ಮಾಡ್ತೀಯ? ಏನೂ ಇಲ್ಲ, ನಾವು ಬಟ್ ಒಂದೇ ದಿನಕ್ಕಂದ್ರೆ ವೇಸ್ಟ್ ಮಚ್ಚ. ಏನಕ್ಕೆ ಹೋದ್ರು ಅನ್ಸ್ಲೇಬಾರ್ದು. ಹಂಗಿದ್ರೆ 10 ಅಲ್ಲ 50 ಕೊಟ್ಟೋದ್ರೂ ಖುಷಿ ಇರ್ಬೇಕು ನಮ್ಗೆ. ಎಂತಹ ಮಾತು ಹೇಳಿದ್ರೆ ತಂದೆ. ಇಂತರ ನಮ್ಮ ಹತ್ರ ಇಷ್ಟ ಇಲ್ಲ, ನಮ್ಮ ಹತ್ರ ಇರೋದೇ ಇಷ್ಟು ಪೋಲಿ ಬಡತದೆ. ನನಗೆ ನನ್ನ ಹತ್ರ ಕಾಸ ಇದೆ ಗುರು, ನಾನು ಹೋಗಷ್ಟು. ನನ್ನ ಹತ್ರನೂ ಕಾಸೈತೆ ಹೋಗಷ್ಟು, ಆದ್ರೆ ಒಂದು ಕಾಸು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬೇಗ ಹೇಳ್ರಲ್ಲ. ಏನ್ ಹೇಳ್ಬೇಕು ಮಚ್ಚ? 20ಗೆ ಕಳಿಸಿ ನಿಂದು 45 ಐತೆ ಅಲ್ವ ನಿನ್ನ ಹತ್ರ? 38 39 40 ಅನ್ಕೋ, 40 ರೌಂಡ್ ಫಿಗರ್ ಮಾಡು. ಅಣ್ಣ ಸಾಗರಣ್ಣ ಅವ್ನು ಏನೋ ಮಾಡ್ತಾರೆ ವ್ಯವಹಾರ. ಸಾಗರಣ್ಣ ನಂಗೆ ರೆಡಿ. ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗನ ಯಾವ್ರಲ್ಲ ನಿಂದು? ಮಚ್ಚ ಎಲ್ಲ ಸೇರಿದ್ರೆ 62,000 ಆಗುತ್ತೆ ಫ್ಲೈಟ್ ಟಿಕೆಟ್ 3 ಜನದ್ದು. ರೌಂಡ್ ಫಿಗರ್ 20ಗೆ ಮಾಡು. ಇಲ್ಲೇ ಬಿಡು ಮತ್ತೆ, ಇಲ್ಲೇ ಕೂತಿರ್ತೀನಿ ನಾನು ನಿಂಗೆ. ಹೇಳ್ರಪ್ಪ ಬೇಗ, ನನ್ನ ಮನೆಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬರ್ಬೇಕು. ಈ ಕಾಮಿಡಿ ಮಾಡ್ಬೇಡ, ಟೈಮ್ ಆಯ್ತು, ಕರೆಕ್ಟ್ ಆಗಿ ಹೇಳು. ನೀನ್ ಹೇಳ್ತೀನಿ ಅಂತ ಕಾಸೈತೆ ಅಂತ ಅಲ್ವಾ? ಸಾಗರ್ ನಾಳೆ 10,000 ರೂಪಾಯಿ ರೆಡಿ ಇದಂತೆ. ಇನ್ನೊಂದು 10,000 ರೂಪಾಯಿ ಮುಂದಿನ ತಿಂಗಳು ಎಕ್ಸಿಗೋ ಬೇಕು. ಸರಿ, ಇವಾಗ ಏನು ಬುಕ್ ಮಾಡೋದು ಹಂಗಾರೆ? ಹೋದ್ರೆ ಎಲ್ಲರೂ ಹೋಗೋಣ, ಇಲ್ಲಾಂದ್ರೆ ಇಷ್ಟೊತ್ತಂಗ ಟೈಮ್ ವೇಸ್ಟ್ ಮಾಡ್ಬಿಟ್ಟು ನೀನು. 20 minutes later. ಓಕೆ ಆಯಿತು ಗೈಸ್, ನಂದು ನೋಡಿ ಮಿನಿಮಲ್ ಅಂದರೆ ಮಿನಿಮಲ್ ಲಗೇಜು. ಲೈಫಲ್ಲಿ ಫಸ್ಟ್ ಟೈಮ್ ಇದನ್ನು ಬರೀ ಇಷ್ಟೇ ಲಗೇಜು, ಇಷ್ಟೊಂದು ತೊಗೊಂಡು ನಂಗೆ ಟೈಮ್ ಆಯಿತು ನಿಮ್ಮ ಜೊತೆ ಆಟ ಆಡ್ಕೊಂಡಿದ್ರೆ. ಗೈಸ್ ಲಾಸ್ಟ್ ಮೂಮೆಂಟಲ್ಲಿ ಔಟ್ಫಿಟ್ನು ಚೇಂಜ್ ಮಾಡ್ಕೊಂಬಂದ್ಬಿಟ್ಟೆ ಗೈಸ್. ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲಿಲ್ಲ. ಇದೇನಿದು ಒಂದು ವೈಪರ್ ಹಿಡ್ದೈತೆ. ಇರು Hi Sujit sir, I am your big fan. You are the real inspiration. You all cute. I am also big fan of RCB. We all love you guys. Ladi Dodappa. Dhruv and ಹರ್ಷಿತಾ. ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ ಗೈಸ್. ಸರಿ ಬರಲಾ, ಬಾಯ್. ಓಕೆ ಗೈಸ್, ಫೈನಲಿ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಹುಡುಗರಿಗೆಲ್ಲ ಬಾಯ್ ಹೇಳಿ ಇವಾಗ ನಾನು ಎಲ್ಲಿ ಹೊರಟಿದ್ದೀನಿ ಅಂತ ಹೇಳಿದ್ರೆ ಏರ್ಪೋರ್ಟ್ ಕಡೆಗೆ. ನನ್ನ ಫ್ಲೈಟ್ ಇರೋದು 5 ಗಂಟೆ 50 ನಿಮಿಷಕ್ಕೆ, ಬಟ್ ನಾನು ಹೊರಟಿರೋದು 4 ಗಂಟೆ. ಸೊ ಆರಾಮಾಗಿ ಹೋಗಿ ರೀಚ್ ಆಗ್ಬೋದು. 4 ಗಂಟೆಗೆ ಹೊರಟ್ರು 5 ಗಂಟೆಗೆಲ್ಲ ಏರ್ಪೋರ್ಟಲ್ಲಿ ಇರ್ತೀನಿ. 5 ಗಂಟೆಗೆ ಏರ್ಪೋರ್ಟಲ್ಲಿ ಇಟ್ಟರು ಒಂದು 10-15 ನಿಮಿಷ ಚೆಕ್ ಇನ್ನು. ಸೊ ಬೇಗ ಚೆಕ್ ಇನ್ ಆಗಿ ಒಳಗಡೆ ಹೋಗ್ಬಿಟ್ರೆ ಮುಗಿತು. ಹೆಂಗಿದ್ರೆ ಡಿಜಿ ಹತ್ರ ಇದೆ, ಲಗೇಜ್ ಇಲ್ಲ, ಏನಿಲ್ಲ.
ಡೈರೆಕ್ಟ್ ಎಂಟ್ರಿ ಅಂತ ಅನ್ಕೊತೀನಿ. ಸೊ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಬಾಯ್ಸು ಸ್ವಲ್ಪ ರೈಸ್ ಆಗಿದ್ರು. ಇವತ್ತು ಶನಿವಾರ ಬೇರೆ ಅಲ್ವಾ, ಎಲ್ಲ ಆಚೆ ಹೋಗಿದ್ರು. ನಾನು ಮಾತ್ರ ಹೋಗೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ಕೆಲಸಗಳಿತ್ತು. ಸೊ ಕೆಲಸಗಳನ್ನ ಮುಗಿಸಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾಳೆ ಡೆಲ್ಲಿಗೆ ಹೋಗಬೇಕಾದ್ರೆ ಎಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಡುತ್ತೆ ಅಂತೇಳಿ ಆ ಕೆಲಸಗಳನ್ನೆಲ್ಲ ಮುಗಿಸಿ ಇವಾಗ ನಾನು ಡೆಲ್ಲಿಗೆ ಬರ್ತಾಯಿದ್ದೆ. ಆದರೂ ಎಲ್ಲರೂ ರೈಸ್ ಆಗಿದ್ದರು, ಬರ್ತೀವಿ ನಾನು ಅಂತೇಳಿ. ಸೊ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಇವಾಗೂ ಅವ್ರೇನು ಡಿಸಿಷನ್ ತೊಗೊಳೋದು ದೊಡ್ಡ ವಿಷಯ ಆಗಿರಲಿಲ್ಲ. ಏನು 25,000-30 ಸಾವಿರ ಅಷ್ಟೇ ಫ್ಲೈಟು, ಆರಾಮಾಗಿ ಹೋಗಿ ಬಂದ್ಬಿಡ್ಬೋದು ಅಂತ ಅಂದ್ಕೊಂಡು ಬಂದ್ಬಿಡ್ಬೋದಾಗಿತ್ತು. ಬಟ್ 25,000-30 ಸಾವಿರ, ಇನ್ನೊಂದು 25-30 ಸಾವಿರ ಹಾಕಿದ್ರೆ ಆರಾಮಾಗಿ ಥೈಲ್ಯಾಂಡ್ ಟ್ರಿಪ್ ಹೊಡಿಬೋದು ಮಿನಿಮಲ್ ಬಜೆಟಲ್ಲಿ. ಸೊ ಸುಮ್ಮನೆ ಡೆಲ್ಲಿಗೆ ಹೋಗಿ ಬರೋಕೆ 50 ಸಾವಿರ ಉಣ್ಣಂಗಲ್ಲ ತಿಂದಂಗಲ್ಲ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಉಳಿಸಿ. ಸೊ ನೀವೆಲ್ಲ ಅನ್ಕೊತಾ ಇರ್ಬೋದು, ಯಾಕೆ ಈ ನನ್ನ ಮಗ ಇಷ್ಟು ಖರ್ಚು ಮಾಡ್ಕೊಂಡು ಹೋಗ್ತಾನೆ ಅಂತ. ಗೈಸ್, ನಾನು ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಯಾವ ಥರ ಇರುತ್ತೆ ಆ್ಯಂಡ್ ಅಲ್ಲಿ ಏನೇನೋ ಇದೆಯಂತೆ. ಸೊ ಅದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು. ಕನ್ನಡ ವ್ಲಾಗರ್ ಒಬ್ಬರು ಈ ಥರ ಮಾಡೋರೆ, ಜನಕ್ಕೆ ಈ ಥರ ತೋರಿಸೋರೆ. ಎಷ್ಟೊಂದು ಜನ ವಿರಾಟ್ ಕೊಹ್ಲಿ ಅಭಿಮಾನಿಗಳಿರ್ತಾರೆ, ಎಷ್ಟೊಂದು ಜನಕ್ಕೆ ಹೋಗಬೇಕು ಅನ್ನೋ ಆಸೆ ಇರುತ್ತೆ, ಎಷ್ಟೊಂದು ಜನಕ್ಕೆ ಶೂ ತೊಗೋಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆಸೆನ ಆದಷ್ಟು ಬೇಗ ಎಲ್ರಿಗೂ ಈಡೇರಲಿ. ಬಟ್ ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ಸಲ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅನ್ನೋದನ್ನ ನಿಮ್ಗೆ ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಇಷ್ಟು ಖರ್ಚು ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಸೊ ಇವಾಗ ಹೋಗ್ತಾನೆ ಹೇಳ್ಬಿಡ್ತೀನಿ ಎಷ್ಟೆಷ್ಟು ಖರ್ಚಾಗಿದೆ ಅಂತೇಳಿ. 23,500 ಸಾವಿರ ಏನೋ ಫ್ಲೈಟಿಗೆ ಬಿದ್ದಿದೆ ಅಪ್ ಆ್ಯಂಡ್ ಡೌನ್ ನನಗೆ. ಅದಾದಮೇಲೆ 3 ಶೂಸ್ ಬುಕ್ ಮಾಡಿದ್ದೀನಿ. 3 ಶೂಸಲ್ಲಿ ಇವಾಗ 1 ಶೂಸು ಇಲ್ಲ 2 ಶೂಸ್ ನಾನು ಇಟ್ಕೊಂಡು 1 ಸಾಗರ್ ಕೊಡಬೇಕಂತ ಡಿಸೈಡ್ ಆಗಿದ್ದೀನಿ. ನೋಡೋಣ ಸದ್ಯಕ್ಕಷ್ಟೇ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ನಿಜವಾಗ್ಲೂ ಇವಾಗಿರೋ ಪರಿಸ್ಥಿತಿಲಿ ನಾನು ಹೋಗಲೇಬಾರ್ದು, ಅಷ್ಟು ಟೈಟ್ ಆಗಿಬಿಟ್ಟಿದ್ದೀನಿ. ಬಜೆಟ್ಗಳಲ್ಲಾಗಿರ್ಬೋದು, ಶೆಡ್ಯೂಲ್ಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ. ಆದರೂ ಏನು ಮಾಡೋಕ್ಕಾಗಲ್ಲ, ಇದೊಂದು ಮುಗಿಸ್ಕೊಂಬಂದ್ಬಿಡೋಣ ಅಂಥೇಳಿ ಇವತ್ತೇ ಹೋಗಿ ಇವತ್ತೇ ರಿಟರ್ನು. ಇವಾಗ ಹೋಗೋದು ಏನು, ಅದಕ್ಕೆ ಏನೂ ಲಗೇಜ್ ಎತ್ಕೊಂಡಿಲ್ಲ, ಲ್ಯಾಪ್ಟಾಪ್ ಕೂಡ ಎತ್ಕೊಂಡಿಲ್ಲ ಎಡಿಟ್ ಮಾಡೋಕ್ಕೆ. ಸೊ ಯಾಕಂದರೆ ನನಗೆ ಗೊತ್ತು ಇವಾಗ ಫುಲ್ಲು ನಿದ್ದೆಗೆಟ್ಟು ಹೋಗ್ತಾಯಿದ್ದೀನಿ, ಅಲ್ಲೋಗಿ ಫ್ಲೈಟಲ್ಲಿ ಬಿತ್ಕೋತೀನಿ. ಇನ್ನು ಲ್ಯಾಪ್ಟಾಪಲ್ಲೆಲ್ಲ ಎತ್ಕೊಂಡು ಎಲ್ಲಿ ತಿರುಗಾಡಲಿ, ಆಮೇಲೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಒಂದು ಚಿಕ್ಕ ಬ್ಯಾಗ್ ತೊಗೊಂಡು ಅದರಲ್ಲೇ ಒಂದು ಟಿ-ಶರ್ಟ್, ಎಕ್ಸ್ಟ್ರಾ ಎಮರ್ಜೆನ್ಸಿ ಟಿ-ಶರ್ಟ್ ಹಾಕ್ಕೊಂಡಿದ್ದೀನಿ. ಅದು ಬಿಟ್ರೆ ಪವರ್ ಬ್ಯಾಂಕು, ಸ್ಪೆಕ್ಸು, ಮೈಕು ಇಷ್ಟು ತೊಗೊಂಡಿದ್ದೀನಿ. ಸಾಕು, ಇನ್ನೇನು ಬೇಕು. 1 ಡೇ ಟ್ರಿಪ್ ಟು ಡೆಲ್ಲಿ. ಸೊ ಬನ್ನಿ ಯಾವ ಥರ ಇರುತ್ತೆ ನಮ್ಮ ಈ ಜರ್ನಿ. ಸೊ ಬನ್ನಿ ಇವತ್ತಿನ ದಿನ ನಾನೇನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಯ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಏರ್ಪೋರ್ಟ್ ಕಡೆ ಹೋಗೋಣ ಬನ್ನಿ. ₹1 ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಬಂದು ಟರ್ಮಿನಲ್ 2 ರೀಚ್ ಆಗಿದ್ದೀನಿ. ಸೊ ನನ್ನ ಕಾರ್ನ ಬೇಸ್ಮೆಂಟಲ್ಲಿ ಪಾರ್ಕ್ ಮಾಡಿ ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಟರ್ಮಿನಲ್ 1 ಕಡೆ. ಯಾಕೆ ಅಂತ ಹೇಳಿದ್ರೆ ನನ್ನ ರಿಟರ್ನ್ ಇರೋದು ಟರ್ಮಿನಲ್ 2 ಇಂದ, ಆಮೇಲೆ ಮತ್ತೆ ಅಲ್ಲಿಂದ ಇಲ್ಲಿ ಬರಬೇಕಾಗುತ್ತಲ್ಲ, ಅದಕ್ಕೆ ನನ್ನ ಕಾರ್ನ ಇವಾಗಲೇ ಹಾಕ್ಬಿಟ್ಟು ಸೊ ಟರ್ಮಿನಲ್ 1 ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿ ಏನಂತ ಹೇಳಿದ್ರೆ ಕ್ಲೋಸ್ ಪಾರ್ಕಿಂಗ್ ಇದೆ, ಅಲ್ಲಾದರೆ ಓಪನ್ ಪಾರ್ಕಿಂಗು. ಆದ್ದರಿಂದ ಆದರೂ ಏನು ಜನ ಅವ್ರಿಗೂ ನಾನು ನೋಡ್ದು ಇಷ್ಟೊಂದು ಜನನಾ, ಸರಿ ಬಿಡು ಶಬಾಸ್. ಲೇಟ್ ಆಗಿಬಿಡುತ್ತೆ ಅಂತ ಭಯ ಗೈಸ್, ಯಾಕಂತ ಹೇಳಿದ್ರೆ 4:43 ಟೈಮ್ ಆಲ್ರೆಡಿ. ಓಕೆ ಗೈಸ್, ಅಂತೂ ಇಂತೂ T2 ಇಂದ 10 ನಿಮಿಷಕ್ಕೆ ಬಂದಿದ್ದೀನಿ ಒಳಗಡೆ, ಗೇಟ್ ನಂಬರ್ 37. ಸೊ ಬೋರ್ಡಿಂಗ್ ಶುರು ಆಗಿದೆ, ನೋಡೋಣ ಬನ್ನಿ. ಓಕೆ ಗೈಸ್, ಅಂತೂ ಇಂತೂ ರ್ಯಾಂಡಮ್ ಚೆಕ್ ಎಲ್ಲ ಮುಗಿಸ್ಕೊಂಡು ಇವಾಗ ಫ್ಲೈಟ್ ಕಡೆ ಬಂದಿದ್ದೀವಿ. ಪ್ಲೀಸ್ ಗ್ಯಾಪಲ್ಲಿ ಒಂದು ಸ್ಯಾಂಡ್ವಿಚ್ಚು ಮತ್ತು ಹಾಟ್ ಚಾಕ್ಲೇಟ್ ಬುಕ್ ಮಾಡಿದ್ದೆ, ತಂದುಕೊಟ್ರು, ಕುಡಿದೆ. ಆ್ಯಂಡ್ ಏನು ಬಿಸಿಲು ಹೊಡಿತಾ ಇದೆ ಅಂದರೆ ಸೂರ್ಯ ರಾರಾಜಿಸ್ತಾನೆ. ಓಕೆ ಗೈಸ್, ಅಂತೂ ಇಂತೂ ಬಂದು ಡೆಲ್ಲಿಗೆ ಲ್ಯಾಂಡ್ ಆದೆ ಫೈನಲಿ 8:30. ಸೊ ಇವಾಗ ಏನಪ್ಪ ಮಾಡೋದು, 2 ಗಂಟೆಗೆ ಈವೆಂಟ್ ಇರೋದು, 8:30ಗೆ ಬಂದುಬಿಟ್ಟಿದ್ದೀನಿ. ಹೆವಿ ನಿದ್ದೆ ಬೇರೆ ಬರ್ತಾಯಿದೆ, ರಾತ್ರಿ ಎಲ್ಲ ನಿದ್ದೆ ಬೇರೆ ಮಾಡಿಲ್ಲ, ಗ್ಯಾಸ್ಟ್ರಿಕ್ ಬೇರೆ ಆಗ್ತಾಯಿದೆ. ನೋಡೋಣ ಬನ್ನಿ, ಇಲ್ಲೇ ಏರ್ಪೋರ್ಟಲ್ಲಿ ಮಲಗಿದೆ, ಎದ್ದೋಗ್ಬಿಡೋದಷ್ಟು. ಇನ್ನೇನು ಮಾಡೋಕ್ಕೆ, ಏನಾದರೂ ಒಂದು ಜುಗಾಡ್ ಮಾಡಲೇಬೇಕು, ಇಲ್ಲ ಅಂದರೆ ಕಷ್ಟ. ಗೈಸ್, ಇದು ಯಾವುದೋ ಬಸ್ ಹತ್ತಾ ಇದ್ದೀನಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡೋಕ್ಕೆ ಅಂತ. ನಾನು ಬಿಟ್ಟರೆ ಬಸ್ಸಲ್ಲಿ ಬೇರೆ ಯಾರಿಲ್ಲ ಗೈಸ್, ಇಬ್ಬರು ಅವರಷ್ಟೇ. ಗೈಸ್, ಇಲ್ಲಿ ಬಂದು ಮೆಟ್ರೋ ಟಿಕೆಟ್ ತೊಗೊಳಕ್ಕೆ ನಿಂತಿದ್ದೀನಿ ಯಶೋಭೂಮಿ ಹತ್ರ. ಮೆಟ್ರೋಲ್ಲೇ ಹೋಗ್ಬೇಕಂತ ಹೋಗ್ತಾಯಿದ್ದೀನಿ, ಯಾಕಂದರೆ ಡೆಲ್ಲಿ ಮೆಟ್ರೋದು ಹೆವಿ ವೀಡಿಯೋಗಳು ನೋಡ್ಬಿಟ್ಟು ಅದಕ್ಕೆ ರೈಸ್ ಆಗಿ ಮೆಟ್ರೋಲ್ ಹೋಗ್ಬೇಕಂತ ಹೋಗ್ತಾಯಿದ್ದೀನಿ. ಬನ್ನಿ ನೋಡೋಣ ಮೆಟ್ರೋ ಹೆಂಗಿರುತ್ತೆ ಅಂತ. ಟಿಕೆಟ್ ನೋಡಿ ಹಿಂಗೈತೆ, ಪೇಪರ್ ಅಷ್ಟೇ ಗೈಸ್. ನಮ್ಮ ಕಡೆ ಎಷ್ಟು ನೀಟಾಗಿ ಮಸ್ತಾಗಿ ಕಾಯಿನ್ ಕೊಡ್ತಾರೆ ಹೇಳಿ, ಇವರು ಕಾಯಿನ್ ತಿಂದ್ಬಿಡ್ತಾರೆ ಅಂದ್ಬಿಟ್ಟು ಪೇಪರಲ್ಲಿ ಕೊಟ್ಟಿರ್ಬೇಕು ನನ್ನ ಪ್ರಕಾರ. ಬರೀ QR ಪ್ರಿಂಟ್ ಹೊಡೆದು ಕೊಟ್ಟವ್ರಷ್ಟೇ. ಓಪನ್ ಆಯಿತು, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಏನಿಲ್ಲ. ಟುವರ್ಡ್ಸ್ ಯಶೋಭೂಮಿ ದ್ವಾರಕಾ, ಈ ಕಡೆ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಎಲ್ಲ ಬೇಸ್ಮೆಂಟ್ ಅನ್ಸುತ್ತೆ ಗೈಸ್ ಇದು. ಈ ಮೆಟ್ರೋ ಸ್ಟೇಷನ್ ಕ್ರೇಜಿ ಆಗೈತೆ ಗೈಸ್. ನೋಡಿ, ಟ್ರ್ಯಾಕಿಗೆ ಹೋಗಬೇಕು ಅಂದರೆ ತೆಗಿಲೇಬೇಕು, ಡೋರ್ ಓಪನ್ ಆಗಬೇಕು, ಆವಾಗಲೇ ಓಪನ್ ಹೋಗೋದು. ನೋಡಿರಲಿಲ್ಲ, ಎಲ್ಲೋ ಒಂಥರ ಡಿಫ್ರೆಂಟ್ ಆಗೈತೆ ಗೈಸ್. ಇಲ್ಲೆಲ್ಲ ಡಿಫ್ರೆಂಟ್ ಆಗೈತೆ. ಮೆಟ್ರೋ ಹೆಂಗೈತೆ ಅಂದರೆ ಸೀಟ್ಗಳು ನೋಡಿ, ಬಸ್ ಸೀಟ್ ಇದ್ದಂಗೆ ಐತೆ. 2 ಸೀಟು, ಆ ಕಡೆ 2 ಸೀಟು, ಈ ಕಡೆ 2 ಸೀಟು. ಆ್ಯಂಡ್ ನಮ್ಮ ಮೆಟ್ರೋಗೂ ಈ ಮೆಟ್ರೋಗೂ ಲಾಟ್ ಆಫ್ ಡಿಫ್ರೆನ್ಸ್ ಐತೆ ಗೈಸ್. ಏನಂತಾನೆ ಅರ್ಥ ಆಯ್ತಲ್ಲ. ಸೊ ಇವಾಗ ಏರೋ ಸಿಟಿಲಿ ಹತ್ತಿದ್ದೀನಿ. ಏರೋ ಸಿಟಿ ಆದಮೇಲೆ ದ್ವಾರಕಾ ಸೆಕ್ಟರ್ 21, ಅದಾದಮೇಲೆ ಯಶೋಭೂಮಿ ದ್ವಾರಕಾ 25, ಅಲ್ಲಿ ನಾನು ಇಳಿಯೋದು ಗೈಸ್. ಇದೇ ಲಾಸ್ಟ್ ಸ್ಟೇಷನ್ ಅಂತ, ಇಲ್ಲಿಂದ ವಾಪಸ್ ನ್ಯೂ ಡೆಲ್ಲಿಗೆ ಹೋಗುತ್ತಂತೆ. ನಾನು ಯಾಕೆ ಹಿಂಗೆ ನಿಲ್ಸೋರಲ್ಲ ಅಂತ ಅಂದ್ಕೊಳ್ತಾ ಇದ್ದೆ ಗೈಸ್. ಆದರೂ ನಂಗೆ ಒಂದು ಖುಷಿ ಏನಂತ ಹೇಳಿದ್ರೆ, ಎಲ್ಲೋದ್ರೂ ಹೆಂಗೋ ಜೀವನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹಂಗೋ ಹಿಂಗೋ ಗಾಡಿ ಬೇಡ್ಕೊಂಡು
ಅವ್ರನ್ನ ಪರಿಚಯ ಮಾಡ್ಕೊಂಡು ಏನೋ ಒಂದು ಡೀಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನನ್ನ ಲೈಫಲ್ಲಿ. ಅದೊಂದು ನನ್ನ ಸೂಪರ್ ಪವರ್. ಈ ಜಗತ್ತಲ್ಲಿ ಯಾವ ದೇಶದಲ್ಲಿ ಯಾವ ಮೂಲೆಗಾದ್ರೂ ತೊಗೊಂಡೋಗ್ಬಿಡು, ಹೆಂಗೋ ಮಾಡ್ಕೊಂಡು ಮಾತಾಡ್ಕೊಂಡು ಹೆಂಗೋ ಒಂದು ಡೀಲ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಅದೊಂದು ತಾಕತ್ತು ನನಗೆ ಐತೆ. ಅರ್ಧ ಗಂಟೆ ನಡೀತಾ ಇದ್ದೀನಿ ಗೈಸ್. ಇಷ್ಟು ದೊಡ್ಡ ಮೆಟ್ರೋ ಐತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಪ್ಪ ಸುಸ್ತೇ ಆಗೋಯ್ತು ನನಗೆ. ಫೈನಲಿ ಬಂದ್ವಿ ಯಶೋ ಭೂಮಿಗೆ. ಸೊ ಇದು ಏನಂತ ಹೇಳಿದ್ರೆ ಎಕ್ಸಿಬಿಷನ್ ಹಾಲ್ ಥರ. ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ಗೇಟ್ ನಂಬರ್ 1, ಹಾಲ್ 1, ಹಾಲ್ 2 ಅಂತ ಇದೆ. ಹಾಲ್ 1ಅಲ್ಲಿ ಏನೋ ಬೇರೆ ಏನೋ ನಡೀತಾ ಇದೆ, ಭಾರತ್ ಬಿಲ್ಡ್ ಕಾಯಿನ್ ಅಂತ ಇಲ್ಲೇ ಇದೆ ನೋಡಿ. ಇದು ಹಾಲ್ 1. ಸೊ ಹಾಲ್ 2 ಅಲ್ಲಿದೆ. ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅಣ್ಣಂದು 180 ಇರೋದು. ಇಲ್ಲಿ ನೋಡಿ ಗೈಸ್, ಕ್ಯೂ ನೋಡಿ ಎಷ್ಟು ಜನ ಇದೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಇದೇ ಥರ ಟಿ ಶರ್ಟ್ ಒಂದು 100 ಜನ ಹಾಕೊಂಬಂದಿರ್ತಾರೆ. ಅದಂತೂ 100% ಖಚಿತ, ನನಗೆ ಗೊತ್ತು. ಬೆಂಗಳೂರಿಂದ ಬಂದಿದ್ದೀರಾ? ಮೈಸೂರಿಂದ. ಕ್ರೇಜಿ. ಹೌದಾ? ಸರಿ ಬನ್ನಿ ಮಜಾ ಮಾಡೋಣ. ನೋಡಿ ಬರ್ತಾ ಇದ್ದಂಗೆ ಕನ್ನಡದವರು. ಈ ಲೈನ್ ನೋಡಿ ಎಷ್ಟು ಉದ್ದಕ್ಕೆ ಹೋಗಿ ನಿಂತ್ಕೊಂಡ್ಬಿಡ್ತು. ನಾವು ಬಂದಾಗ ಇಲ್ಲಿತ್ತು ಗೈಸ್, ನಾವು ಇಲ್ಲಿ ನಿಂತಿದ್ವಿ ನೋಡಿ. ಇವರೆಲ್ಲ ಯಾವಾಗ ಬಂದಿರ್ತಾರೆ ಲೆಕ್ಕ ಹಾಕಿ. ಯಪ್ಪ ಯಾವ ರೇಂಜ್ಗೆ ಅಂತೀರಾ? ಕ್ಯಾ ಬೋಲ್ತಾ है भाई? वेट करेंगे और क्या, विराट भैया के लिए इतना वेट किया तो 1 घंटा क्या है. ಗೈಸ್ ಇವಾಗ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಕನ್ನಡದವರು ಗೈಸ್ ಇಲ್ಲಿ ನೋಡಿ ಗುಲ್ಬರ್ಗದಿಂದ ಬಂದವರು ಇವರಿಬ್ರು. ಗುಲ್ಬರ್ಗದಿಂದ ಮುಂಬೈಗೆ ಬಂದು, ಮುಂಬೈಯಿಂದ ಡೆಲ್ಲಿಗೆ ಬಂದಿರೋವಂಥದ್ದು. 1700 ಕಿಲೋಮೀಟ್ರು. ಯಪ್ಪ ನಾವು ಡೈರೆಕ್ಟ್ ಫ್ಲೈಟಲ್ಲಿ ಬರೋಕ್ಕೆ ಇಷ್ಟು ಉರಿದೋಯ್ತು ನಮಗೆ. ನಿದ್ದೆ ಇಲ್ಲ ಏನಿಲ್ಲ. ಎಂಥದ್ರಲ್ಲಿ ನೀವು ಕ್ರೇಜಿ. ಓಕೆ ಗೈಸ್, ಅಂತೂ ಇಂತೂ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಅವ್ರು ನಮ್ಮ ಮುಂದೆ ಕರ್ಸ್ಕೊಂಡು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಡೈರೆಕ್ಟ್ ಫ್ರಂಟ್ಗೆ. ಸೊ ಇವರೇ ಅವರು. ಓಕೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಒಬ್ಬೊಬ್ರು ಒಂದೊಂದು ದಿಕ್ಕಿಂದ ಬಂದವ್ರೆ. ಇವ್ರು ನೋಡಿದ್ರೆ ಅಬುದಾಬಿಯಿಂದ ಬಂದಿದ್ದಾರಂತೆ. ಯು ಕೇಮ್ ಅಲೋನ್ ಸರ್? ಓ ಕ್ರೇಜಿ. ಯು ಆಲ್ ದ ವೇ ಫ್ರಮ್ ಅಬುದಾಬಿ ಟು ಡೆಲ್ಲಿ ಜಸ್ಟ್ ಫಾರ್ ಕನ್ನಡದವರಾ? ಮತ್ತೆ ಸುಮ್ಮನೆ ನಿಂತಿದ್ದೀರಲ್ಲ ಸರ್ ಅಷ್ಟೊಂದಿಂದ ಮಾತಾಡ್ಬೇಕಾದ್ರೆ? ಹೌದಾ? ಕ್ರೇಜಿ. ಮತ್ತೆ ಇದಕ್ಕೋಸ್ಕರನೇ ಅಂತ ಬಂದಿರೋದಾ? ಬಾಸ್, ನನ್ನ ಮಕ್ಕಳ ಮನೇಲಿ ಕೂತ್ಕೊಂಡು ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ತಿನ್ಕೊಂಡು ಬಿದ್ದಿರ್ತೀರ ನೋಡ್ರಿ. ಎಲ್ಲಿ ಗಂಟೆ ಬಂದವ್ರೆ ಸರ್. ನಿಮ್ಮ ವಯಸ್ಸಲ್ಲಿ ನಾವೆಲ್ಲ ಇರ್ತೀವೋ ಇರೋಲ್ಲ ಗೊತ್ತಿಲ್ಲ. ಎಲ್ಲ ಪಿಜ್ಜಾ ಬರ್ಗರ್ ಬಾಡಿ ಸರ್ ನಮ್ಗೆ ಎಲ್ಲಿ ಯಾರು ಇಲ್ಲ ಅಲ್ಲಿ. ಜನನ್ ಕಂಟ್ರೋಲ್ ಮಾಡೋದು ಕಷ್ಟ ಐತೆ ಗೈಸ್ ಇಲ್ಲಿ ನೋಡಿ ಗೈಸ್. 180 ಕಿರ್ಚಾಡ್ತವ್ರಲ್ಲ, ಯಾವ ರೇಂಜ್ ಕಿರ್ಚಾಡ್ತವ್ರೆ ಅಂದ್ರೆ ಗೈಸ್, ಸ್ಕ್ಯಾನ್ ಮಾಡಕ್ ಡಿವೈಸೇ ಇಲ್ವಂತೆ. ಗೈಸ್ ಆಲ್ರೆಡಿ ಶೂ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾವ್ರೆ ಆಲ್ರೆಡಿ ಅವರು. ನೋಡಿ ಶೂಸು. ಜನ ನೋಡಿ ಹೆಂಗ್ ಓಡಾಕ್ತವ್ರೆ, ಏನ್ ಮಾಡ್ತಾವ್ರ ಜನ, ಒಂದು ಅರ್ಥ ಆಯ್ತಲ್ಲ ಗೈಸ್. ಫಸ್ಟ್ ನಾನೇ ಬಂದಿದ್ದು, ಹಂಗೋ ಹಿಂಗೋ ಮಾಡಿ ತಳ್ಕೊಂಡು ಬಂದ್ಬಿಟ್ಟೆ. ಯಪ್ಪ. ಓಕೆ ಗೈಸ್, ಅಂತೂ ಇಂತೂ ಒಳಗಡೆ ಬಂದಾಯಿತು. ಒಳಗಡೆ ಬಂದು ಇವಾಗ ಶೂಸ್ನ ಕಲೆಕ್ಟ್ ಮಾಡೋ ಸಮಯ. ಸೊ ನೋಡಿ ಶೂಸ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ನನ್ನ ದೃಷ್ಟಿಗೆ ಇನ್ನೂ ಯಾರೂ ಬಂದಿಲ್ಲ. ಯಾರಾದರೂ ಬಂದರೆ ಅಷ್ಟೇ ನನ್ನ ಕತೆ. ಸೊ ಯಾರು ಬಂದಿಲ್ಲದೆ ಇರೋ ಕಾರಣ ನಾನು ಇವಾಗ ಶೂಸ್ನ ಕಲೆಕ್ಟ್ ಮಾಡೋಕ್ಕೆ ಸರಿ ಆಗ್ತಾಯಿದೆ. ಏನೇನು ಕೊಡ್ತಾರೆ ನೋಡಿ, ಬ್ಯಾಗ್ ಕೊಡ್ತವ್ರೆ. ಓಕೆ, ವಾಟ್ ಇಸ್ ದಿಸ್? ಓ, ದ ಫೌಂಡಿಂಗ್ ಮೆಡಲ್. ಓಕೆ, ಕ್ರೇಜಿ. ಎಲ್ಲ ಪ್ಯಾಕ್ ಮಾಡಿದ್ರು ಗೈಸ್. ಫಸ್ಟು ಇವಾಗ ಈ 38 ಕೌಂಟ್ರಲ್ಲಿ ಏನಿದೆಯಲ್ಲ ಅದನ್ನು ಮಾತ್ರ ಇಸ್ಕೊತಾ ಇದ್ದೀನಿ. ಎಲ್ಲ ಬರೆದು ಸೈನ್ ಹಾಕ್ಸ್ಕೊತಾವ್ರಪ್ಪ. ಕ್ರೇಜಿ. ಇವಾಗ ನಾವು ಶೂ ತೊಗೊಂಬಂದ್ರೆ ಅದು ಕಸ್ಟಮೈಸ್ ಆಗುತ್ತದೆ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಒಂದು ಶೂಸ್ನ ಕಲೆಕ್ಟ್ ಮಾಡಿಕೊಂಡೆ, ಇನ್ನೂ 2 ಶೂಸ್ ಕಲೆಕ್ಟ್ ಮಾಡಬೇಕು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ 18 ಹತ್ರ ಹೋಗ್ತಾ ಇದ್ದೀನಿ. ಫಸ್ಟು 38 ಆಯಿತು, ಇವಾಗ 18 ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಯು ಡೂ ಒನ್ ಥಿಂಗ್, ಯು ಕೀಪ್ ಮೈ ಶೂಸ್ ಹಿಯರ್ ವಿತ್ ಯು. ಓಕೆ, ಐ ವಿಲ್ ಕಮ್ ಬ್ಯಾಕ್. ಎನಿವೇ ಯು ಹ್ಯಾವ್ ಸ್ಕ್ಯಾನ್. ಗೈಸ್ ಇದರಲ್ಲಿ ಮೆಡಲ್ ಇಲ್ವಂತೆ, ಅದಕ್ಕೋಸ್ಕರ ಅದನ್ನಲ್ಲೇ ಬಿಟ್ಟು ನಾನು ಇವಾಗ ಇನ್ನೊಂದು ಕೌಂಟರ್ ಹತ್ರ ಹೋಗ್ತಾ ಇದ್ದೀನಿ, ಯಾಕಂದರೆ ಇನ್ನೊಂದು ಶೂಸ್ ಕಲೆಕ್ಟ್ ಮಾಡಬೇಕು. ಕೌಂಟ್ರ್ ನೋಡಿ ಗೈಸ್ ಎಷ್ಟು ಜನ ತುಂಬವ್ರೆ ಅಪ್ಪ. ಓಕೆ, ಫಸ್ಟು ಸರ್ಟಿಫಿಕೇಟ್ 180, ಆಮೇಲೆ ಶೂಸ್ ತೋರ್ಸಪ್ಪ. ಇದು ವೈಟೇ ತೊಗೊಂಡಿದ್ದೀನಿ ಗೈಸ್, 3 ವೈಟೇ ನಂದು. ಇಲ್ಲೇ ಸೈನಾ. ಓಕೆ ಗೈಸ್, ಅಂತೂ ಇಂತೂ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಶೂಸು, ಅದಕ್ಕೆ ಮೆಡಲ್ ಒಂದು ಬರಬೇಕು. ಮೆಡಲ್ ಒಂದು ಸೇರ್ಸ್ ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಓಕೆ ಗೈಸ್, ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ನೋಡಿ 18 ಎಕ್ಸ್ಪೀರಿಯನ್ಸ್ ಸೆಂಟರ್ ಯಾವ ಥರ ಇದೆ. ಎಂಟ್ರಿ ಇದು ಮಸ್ತಾಗಿ ಮಾಡೋರು ಗೈಸ್, ಏನೋ ಕ್ರೇಜಿಯಾಗಿ ಮಾಡೋರೆ. ಫುಲ್ ಎಲ್ಲ ಇನೋವೇಷನ್ ಥರ ಮಾಡೋರೆ, ಟೆಕ್ನಾಲಜಿ ಥರ. ಸೊ ಬನ್ನಿ ನೋಡೋಣ. ಓ ಕ್ರೇಜಿ. ಬಂದಿದ ತಕ್ಷಣ ಇಲ್ಲಿ ಶೂಸ್ ನೋಡಿ ಗೈಸ್, ಇಲ್ಲಿ ನೋಡಿ ಏನೈತೆ ಟೆಕ್ನಾಲಜಿ. ಇಲ್ಲಿ ನೋಡಿ, ಇದು ಹೆಂಗೆ ಗೊತ್ತಾ, ಇದು ಕ್ಲಿಕ್ ಮಾಡಿದ್ರೆ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಇದು ನಾವು ಇದನ್ನೆಲ್ಲ ಎಲ್ಲಿ ನೋಡ್ತಾ ಇದೀವಿ ಗೊತ್ತಾ ಗೈಸ್? ಐರನ್ ಮ್ಯಾನ್ ಫಿಲಮಲ್ಲಿ ನೋಡ್ತಾ ಇದ್ವಿ. ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸೋನಿಕ್ ಬೂಮ್ ಅಂತೆ. ಏನಿದೆ ಒಳಗಡೆ ನೋಡ್ಕೊಂಬರೋಣ ಬನ್ನಿ. ಬರೀ ಫುಲ್ಲು 180 ಈ ಥರ ಮಾಡೋರೆ. ಚೆನ್ನಾಗೈತೆ.
ಡಿಫ್ರೆಂಟಾಗಿ. ಸೋನಿಕ್ ಬೂಮ್ ಆದಮೇಲೆ ನೆಕ್ಸ್ಟ್ ಇರೋದೇನೆ ಇದೇನೋ ಇವ್ರದ್ದು ಮರ್ಚೆಂಟೈಸ್ಗಳು ನೋಡಿ ಹೆಂಗಿದೆ. ಇದು ಮಸ್ತಿದಲ್ಲ ಟಿ ಶರ್ಟು, ಕ್ರೇಜಿ ಇದೆ. 1.8 ಹಾಕಿದಾರಲ್ಲ. ಅದು ಬಿಟ್ಟರೆ ಜಿಮ್ದು ಶೂಸ್ಗಳು ನೋಡಿ ಯಾವ್ಯಾವ ಥರ ಶೂಸ್ ಐತೆ. ಇದೆಲ್ಲ ಬಿಟ್ಟಿಲ್ಲ, ಬಿಡ್ತಾರೆ ಇವಾಗ ಆನ್ಲೈನಲ್ಲಿ. ಹುಡುಗಿರದು ಐತೆ ಗೈಸ್, ಕ್ರೇಜ್. ಇದೆಲ್ಲ ಐತೆ ಅಂತಲೇ ಗೊತ್ತಿರಲ್ಲ. ಎಲ್ಲ ಸ್ಪೋರ್ಟ್ಸ್ ವೇರು, ಅಥ್ಲೆಟು. ಮೆಟೀರಿಯಲ್ಗಳಂತೂ ಮಸ್ತಾಗಿದೆ ಗೈಸ್, ಚೆನ್ನಾಗಿಟ್ಟವ್ರಲ್ಲ. ಸೊ ಔಟ್ ಕ್ರಿಕೆಟ್ ಅಂತ ಯಾವುದೋ ಒಂದು ಇದು ಮಾಡಿದ್ದಾರೆ. ಇಲ್ಲಿ ಕ್ರಿಕೆಟ್ ಬಾಲ್ಸ್ಗಳು ಇಟ್ಟಿದ್ದಾರೆ ನೋಡಿ, ಏನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಕ್ರಿಕೆಟ್ ಬಾಲ್ಸು. ಇದೆಲ್ಲ ರಿಯಲ್ ಬಾಲ ನೋಡೋಣ. ರಿಯಲ್ ಬಾಲ್ ಅದೆಲ್ಲ. ಇದೇನಿದು? ಓಹೋ ಸ್ವೆಟ್ ಶರ್ಟು ಗೈಸ್, ಸಖತ್ತಾಗೈತಲ್ಲ ಸ್ವೆಟ್ ಶರ್ಟು. ಇದ್ಯಾವುದೋ ಮರೂನು, ಅದರಲ್ಲೇ ಬೇರೆ ಬೇರೆ ಕಲರ್. ಕ್ರೇಜಿ ಐತೆ ಇದೆಲ್ಲ ಕಲೆಕ್ಷನ್ಸು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಟ್ಟಿಗೆ ಬಿಟ್ಟಿರೋದು. ವೈಟ್ ಎಡ್ಜ್ ಇದು ಮಸ್ತಾಗೈತೆ. ಬ್ಲೂ ಕಲರ್ ಅಲ್ಲ, ಅದು ಪಿಂಕ್ ಕಲರು, ಗೋಲ್ಡ್ ಕಲರ್, ಎಲ್ಲ ಕಲರ್. ಏನು ಇಷ್ಟೊಂದು ಬಿಟ್ಬಿಟ್ಟವ್ರೆ. ಕಲರ್ ಕಲೆಕ್ಷನ್ಸ್ ಜಾಸ್ತಿ ಬಿಟ್ಬಿಟ್ಟವ್ರೆ. ನಾನೇನೋ ಲಿಮಿಟೆಡ್ ಕಲೆಕ್ಷನ್ಸ್ ಬಿಡ್ತಾರೆ ಅಂತ ಅಂದ್ಕೊಂಡೆ. ಸಕ್ಕತ್ತಾಗೈತೆ ನೋಡಿ. ಹುಡುಗಿರ್ಗಂತೂ ಈ ಪಿಂಕ್ ಕಲರು, ಈ ಬ್ಲೂ ಕಲರು, ಆಮೇಲೆ ಆ ಗೋಲ್ಡು, ಆ ಸಿಲ್ವರು ಏನು ಮಸ್ತಾಗಿ ಕಾಣಿಸ್ತೈತೆ ಗೊತ್ತಾ. ಒಳ್ಳೆ ಕಲೆಕ್ಷನ್ಸ್ ಅಂತೂ ಬೇಜಾನೈತೆ ನೋಡಿ. ಹೌದು, ಯಾವ ಥರ ಶೂಸ್ ಬಂದಿದೆ ಅಂತ ಫಸ್ಟು ನಿಮ್ಗೆ ಏನೇನಿದೆ ಅಂತೆಲ್ಲ ತೋರಿಸ್ಬಿಡ್ತೀನಿ ಗಾಯ್ಸ್. ಇದೇನೇನೋ ಇದೆ ಇಲ್ಲಿ, ಟೆಕ್ನಾಲಜಿ ಅನ್ಕೋತೀನಿ. ಇದು ಏನೋ VR ಕಣ್ಗೆಲ್ಲ ಹಾಕೋತಾವನೆ. ಓ ಮೈ ಗಾಡ್, ದಿಸ್ ಇಸ್ ಲಿಟ್ ಕ್ರೇಜಿ. ಇದೆಲ್ಲ ಇವತ್ತು ಸಂಜೆ ಬಿಡ್ತಾರೆ ಅನ್ಕೋತೀನಿ. ಒಂದು ಶೂಗೆ ಯಾವ ಥರ ಇಟ್ಟವ್ರು ನೋಡಿ. ಆ್ಯಂಡ್ ಅದ್ರದ್ದು ಮೆಟೀರಿಯಲ್ಗಳು ಯಾವ್ಯಾವ ಥರ ಇದೆ ಎಲ್ಲ ಇದು ಮಾಡಿರೋದೆಲ್ಲ ಇಟ್ಟವ್ರು ನೋಡಿ. ಕಟ್ ಮಾಡಿ ಅರ್ಧ ಪೀಸೆಲ್ಲ ಇಟ್ಟವ್ರು ನೋಡಿ ಒಳಗಡೆ ಹೆಂಗೈತೆ ಅಂತ. ಚೆನ್ನಾಗೈತೆ, ಒಳ್ಳೆ ಫೋಮು, ಕಲರ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಅದ್ರದ್ದು ಕಲರ್ಗಳು, ಫ್ಯಾಬ್ರಿಕ್ಕು, ಏನೇನು ಯೂಸ್ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅನ್ನೋದೆಲ್ಲ ಇಲ್ಲಿ ತೋರಿಸಿದ್ದಾರೆ. ಥ್ರೆಡ್ಸ್ಗಳಾಗಿರ್ಬೋದು, ಫಂಕ್ಷನಲ್ ಲೋಗೋ ಅಂತೆ ಕೆಳಗಡೆ, ಮಸ್ತಲ್ಲ. ಎಲ್ಲ ಮ್ಯಾನುಫ್ಯಾಕ್ಚರಿಂದ ಹೆಂಗೆ ಮಾಡಬೇಕು ಅಂತ ಕಂಪ್ಲೀಟು ಡೀಟೇಲಾಗಿ ಕೊಟ್ಬಿಟ್ಟವ್ರು. ಇಲ್ಲಿ ರೋಬೋಟು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೆಲ್ಲ ಇಟ್ಬಿಟ್ಟವ್ರ. ಹಿಂಗೆ ಕತೆ ಏನಂತಾನೆ ಅರ್ಥ ಆಯ್ತಾ ಇಲ್ಲ. ಇಲ್ಲಿ ಏನು 1-2 ಐಟಮ್ಗಳೈತೆ. ಇಲ್ಲಿ ನೋಡಿ, ಹುಡುಗಿರಿಗೆ ಬಟ್ಟೆಗಳು ಫುಲ್ ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಅಂದರೆ A to Z ಇಟ್ಟವ್ರು. ಇಷ್ಟೊಂದು ಕಲೆಕ್ಷನ್ ಮಾಡೋರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಗೈಸ್ ನಾವು. ನೋಡಿ, ಅಯ್ಯೋ ಮಸ್ತಾಗೈತಲ್ಲ ಇದು. ಫಸ್ಟು ರೇಟ್ ನೋಡೋಣ ಇರಿ ಗೈಸ್ ಎಷ್ಟೈತೆ ಅಂತ. ಓ 6,000 ರೂಪಾಯಿ. ಮೆಟೀರಿಯಲ್ ಚೆನ್ನಾಗೈತೆ. ಫುಲ್ ಎಲ್ಲ ಹೊಸ ಕಲೆಕ್ಷನ್ಸ್ ಹಾಕ್ಬಿಟ್ಟಿರೋದು ಅಣ್ಣ. ಎಲ್ಲ ಆಫ್ ಟೈಮ್. ಇದೆಲ್ಲ ಮಿಷಿನ್ಗಳು. ಇದೇನು ಶೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾ? ಹ್ಞೂ ಗೈಸ್, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾಡ್ಲಿಂಗ್ ಎಲ್ಲ ಇಟ್ಬಿಟ್ಟವ್ರೆ. ಮೋಲ್ಡಿಂಗ್ ಎಲ್ಲ ನೋಡಿ ಗೈಸ್, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಮೋಲ್ಡಿಂಗ್ ಮಾಡೋದು ಎಲ್ಲ ಇಟ್ಟವ್ರೆ. ಫುಲ್ ಮಿಷಿನ್ಗಳು ಇಟ್ಟವ್ರೆ. ಯಾವ್ಯಾವ ಥರ ಪ್ರಿಪೇರ್ ಆಗುತ್ತೆ ಅನ್ನೋದು ತೋರ್ಸೋಕ್ಕೆ. ಅದೆಲ್ಲ ಕಟ್ ಆಗ್ತಾ ಇರೋದಾ? ಕ್ರೇಜಿ. ಅಣ್ಣ ನಿಂತ್ಕೊಂಡು ನೋಡ್ತವ್ರೆ ಕಟ್ಟಿಂಗು ನೋಡಿ ಯಾವ ಥರ ಕಟ್ ಆಗ್ತಾಯಿದೆ ಅಂತೇಳಿ. ಆ್ಯಂಡ್ ಎಂಬ್ರಾಯ್ಡ್ರಿ, ಇದೆಲ್ಲ ಎಂಬ್ರಾಯ್ಡ್ರಿ ಆಗ್ತಾ ಇರೋದು. ಇದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾವ್ರೆ ಶೂಸ್ನ. ಲಿಟ್ರಲಿ ನೋಡ್ಬೋದು. ಇಲ್ಲಿ ಅಡಿಸಿವ್ ಗಮ್ ಹಾಕೋದು. ಆ್ಯಂಡ್ ಅಲ್ಲಿಂದ ಬಂತು ಅಂತ ಹೇಳಿದ್ರೆ ಅಲ್ಲೇ ರೆಡಿ ಮಾಡಿಬಿಟ್ರು ಶೂಸ್ನ. ಕ್ರೇಜಿ. ಅಲ್ಲಾಯಿತು, ಅಲ್ಲಿಂದ ಬಂತು, ಸ್ಟಿಚಿಂಗ್ ಆಯಿತು. ಸ್ಟಿಚಿಂಗ್ ಎಲ್ಲ ಆದಮೇಲೆ ಇಲ್ಲಿ ಬಂತು. ಇಲ್ಲಿ ಟೋ ಮೋಲ್ಡಿಂಗ್ ಆಗ್ತೈತೆ. ಆಮೇಲೆ ಇಲ್ಲಿ ಬಂದು ಗಮ್ ಆಗ್ತೈತೆ, ಹೀಟ್ ಆಗ್ತೈತೆ, ರೆಡಿ ಆಗ್ತೈತೆ. ಕೊನೆಗೆ ಅಸೆಂಬ್ಲಿ ಆಗ್ತೈತೆ. ಅದನ್ನೆಲ್ಲ ಫೈನಲ್ ಟಚಿಂಗ್ ಕೊಡ್ತಾವ್ರೆ. ಫೈನಲ್ ಟಚಿಂಗ್ ಕೊಟ್ಮೇಲೆ ಇಲ್ಲಿ ಬಂದಮೇಲೆ ಇಲ್ಲಿ ಶೂನೇ ರೆಡಿ. ಶೂ ನೋಡಿ, ಹುಡುಗಿರು ನೋಡ್ಬಿಡ್ರಿ. ಅದನ್ನು UV ರೇಸ್ಗೆ ಇಟ್ಟರು. ಇಲ್ಲಿ ಬಂತು, ಶೂ ರೆಡಿ ಆಯಿತು. ಅದನ್ನು ಬಾಕ್ಸ್ಗೆ ಹಾಕಿದ್ರು, ಅಲ್ಲಿ ಪ್ಯಾಕ್ ಮಾಡಿದ್ರು. ಟೆಸ್ಟಿಂಗ್ ಮಾಡ್ತಾರದು ನೋಡಿ ಗೈಸಲ್ಲಿ. ವಾ ಕ್ರೇಜಿ. ಎಲ್ಲ ಬೆಂಡ್ ಆಗ್ತೈತೆ ಇಲ್ವಾ ಅಂತ. ಓಲ್ಡ್ ಶೂ ಫ್ಲೆಕ್ಸ್ ಟೆಕ್ಸ್ಚರ್. ಓಕೆ, ಇದೇನಿದು? ಫ್ಲೆಕ್ಸೋಮೀಟರು ಓಡ್ತಾ ಐತೆ. ರಬ್ಬಿಂಗು, ಏಜಿಂಗು, ಲೇಸ್ದು ಹಿಂಗಾಗ್ತೈತೆ ಅಂತ. ಶಾಬಾಷ್. ಇದನ್ನೆಲ್ಲ ನೋಡಿದ್ರೆ ಟೆಕ್ನಾಲಜಿ ಎಲ್ಲೆಲ್ಲಿಗೆ ಬಂದೈದ್ರು. ಅದಕ್ಕೆ ಇದನ್ನೆಲ್ಲ ಹಾಕಿ ತೋರಿಸಿ ಜನನ ಒಟ್ಟಿಗೆ ಮಂಕ್ ಮಾಡಿರೋದು ವಿರಾಟಣ್ಣ. ಪ್ಯಾಡ್ಸ್ಗಳು ಬಿಟ್ಟವ್ರೆ ಗೈಸ್ ಇವರು. ಪ್ಯಾಡ್ಸ್ ನೋಡಿ, 1.8 ಪ್ಯಾಡು, ಶೂಸು, ಗ್ಲೌಸು, ಹೆಲ್ಮೆಟ್ಟು, ಎಲ್ಲ ಅಥ್ಲೆಟ್ಸ್ಗೆ ಏನೇನು ಬೇಕು ಪ್ರತಿಯೊಂದು ರೆಡಿ ಮಾಡಿ ಅಣ್ಣ ಬಿಟ್ಟಿರೋದು. ಯಾವುದು ಸಾಮಾನ್ಯವಾಗಿಬಿಟ್ಟಿಲ್ಲ. ಇದು ನೋಡಿ ಶೂಸ್ ಹೆಂಗೈತೆ. ಏನು 1-2 ತೊಗೊಳಕ್ಕಿಲ್ಲಿ ಕಲೆಕ್ಷನ್ಸು. ಯಪ್ಪ, ಇಷ್ಟೊಂದು ಕಲೆಕ್ಷನ್ಸ್ ಬಿಟ್ರೆ ಹಿಂಗೆ ಅಣ್ಣ ಬ್ಯಾಟೆ ಕಿತ್ಕೊಂಡು ಬಿಡೋರೆ. ಯಾವ್ಯಾವ ಥರ ಶರ್ಟ್ಸ್ಗಳೈತೆ, ಎಲ್ಲ ಸ್ಪೋರ್ಟ್ಸ್ ವೇರ್ಗಳು. ಯಾವುದನ್ನು ತೊಗೊಬೇಕು, ಯಾವುದನ್ನು ಬಿಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ತೊಗೊಳ್ಳೋದ, ಎಲ್ಲ ತೊಗೊಳ್ಳೋದ. ಅಯ್ಯೋ ಕ್ರೇಜಿ ಬಿಡಪ್ಪ. ಚೆನ್ನಾಗೈತೆ ಬಟ್ಟೆಗಳು, ನಿಜವಾಗ್ಲೂ ಮೆಟೀರಿಯಲ್ಗಳು ಚೆನ್ನಾಗೈತೆ. ಏನು ಮಸ್ತೈತೆ ನೋಡಿ ಮೆಟೀರಿಯಲ್. ಏನು ಬೇಕೆಲ್ಲ ತೊಗೊಂಬಂದಿದ್ದೀನಿ ನೋಡಿ. ವಾಟರ್ ಬಾಟ್ಲು, ಆಮೇಲೆ ಅದು ಇದು ಸಣ್ಣ ಪುಟ್ಟ ಏನೇನೋ ತೊಗೊತಾ ಇದ್ದೀನಿ ಇವಾಗ. 1 hour later. ಓಕೆ ಗೈಸ್, ಇವಾಗ ಸ್ಟೇಜ್ ಹತ್ರ ಹೋಗೋ ಸಮಯ, ವಿರಾಟ್ ಕೊಹ್ಲಿ ಬರೋ ಸಮಯ ಬಂದಿದೆ. ಸೊ ಇವಾಗ ನೋಡಿ ಅಣ್ಣ ಬರ್ತಾರೆ. ಅದು ಎಷ್ಟೊತ್ತು 6 ಕಾಲಿಗೆ. Wait a minute,
want to see Virat Kohli on stage. To be at the peak and scale a new mountain. Beginners all over again. 1-8, never done. Delhi, what's up? I really honestly want to thank all of you because I know how patiently you have waited, how excited you've been to come to the event. Karan Aujla. आपकी हाल चाल है दिल्ली वाला? मैं क्या हौसला बहुत दूरों आया, आवाज दिल्ली तो बाहर तक जानी चाहिए. A few moments later. ಗೈಸ್ ಫೈನಲಿ ಹೆಂಗೋ ಒಂದು ಸೈನ್ ಹಾಕೊಡ್ತಾವ್ರೆ ಗೈಸ್ ನೋಡಿ. ಸೈನ್ ಆಗಲ್ಲ ಅಂದ್ರು, ಅದಕ್ಕೆ ಬರೀ ನೇಮ್ ಮಾತ್ರ ಬರ್ಸ್ತಾ ಇದೀನಿ. ಕಸ್ಟಮೈಸೇಷನ್ ನಡೀತೈತೆ ನಂದು ನೋಡಿ. ಇಲ್ಲಿ ಕಸ್ಟಮೈಸೇಷನ್ SUJE ರೆಡಿ ಮಾಡಿಟ್ಟಿದ್ದಾರೆ. ಸುಜಿ ಅಂತ ಹಾಕ್ಸ್ತಾ ಇದ್ದೀನಿ ಅಷ್ಟೇ. ಎಷ್ಟು ಜನ ಅವರೇ ನೋಡಿ ಗೈಸ್, ಎಷ್ಟು ಜನ. ನಾನು ಆಗಲ್ಲ ಅನ್ಕೊಂಡಿದ್ದೆ, ಪಕ್ಕ 100% ಹೆಂಗೋ ಆಗ್ತಾ ಇದೆ ಅಷ್ಟೇ. ನೋಡಿ ಇವರು RCB ಗರ್ಲ್ ಅಂತ ಹಾಕ್ಸ್ತವ್ರೆ ನೋಡಿ ಯಾವ ಥರ ಇದೆ ಅಂತ ಹೇಳಿ. RCB ಗರ್ಲ್ ಅಂತ ಗೈಸ್ ಒಂದು ಶೂಗ್ ಮಾಡಿಬಿಟ್ಟಿದ್ರು. ಅಯ್ಯ ಆಮೇಲೆ ಒಗೆದ್ಬಿಟ್ಟು ಇನ್ನೊಂದಕ್ಕೆ ಮಾಡಿಸ್ತಾ ಇದ್ದೀನಿ. ಸೈಕ್ ಆಗ್ಬಿಟ್ಟಿದ್ದೇವೆ ನೋಡಿ. ನಿಂತ್ಕೊಂಡೇ ಮಾಡಿಸ್ತಾ ಇರೋದು, ಇಲ್ಲಾಂದ್ರೆ ಮಾಡಲ್ಲ ಇವರು. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ವಾ ಗೈಸ್, ಬೆಳಗ್ಗೆಯಿಂದ ಅವರು ಸುಸ್ತಾಗ್ಬಿಟ್ಟಿರ್ತಾರೆ ಪಾಪ ಮಾಡಿ 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 ಮಾಡಿ. ಇನ್ನೊಂದು ಶೂಸ್ ಆಗ್ತಾ ಇದೆ. ಫಸ್ಟ್ 4 ಲೆಟ್ರ್ ಹಾಕ್ತೀನಿ ಅಂದರು, ಹಂಗೋ ಹಿಂಗೋ ಕಾಡಿಬೇಡಿ, ಇನ್ನೊಂದು ಲೆಟ್ರ್ ಹಾಕ್ಸ್ಕೊತಾ ಇದ್ದೀನಿ. ಇನ್ನು 2 ಲೆಟ್ರ್ ಹಾಕ್ಬಿಟ್ಟಿದ್ರೆ ಕರೆಕ್ಟಾಗಿ ಸುಜಿತ್ ಅಂತ ನನ್ನ ಹೆಸರು ಆಗ್ಬಿಟ್ಟಿರೋದು. ಓಕೆ ಗೈಸ್ ಫೈನಲಿ ಇಸ್ಕೊಂಬಂದೆ. ಓಕೆ ಗೈಸ್ ಫೈನಲಿ ಶೂಸ್ಗಳೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಇವಾಗ ಕಾಟನ್ ಬಾಕ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟು ದಿವಸ ನಾವು ತಿಂತಾ ಇದ್ವಿ, ಇವಾಗ ನಮಗೆ ಕೊಡ್ತಾ ಅವ್ರೆ. ಹೆಲ್ತಿಯಾಗಿ ಇಸ್ಕೊಬಂದಿದ್ದೀವಿ ನೋಡಿ. ಹಾಂ ಹೆಲ್ದಿಯಾಗಿ. ಅವಾಗಲೇ ಇದು ಎಷ್ಟು ಗೊತ್ತಾ, 400 ರೂಪಾಯಿ. 400 ರೂಪಾಯಿ ಇವಾಗ ಫ್ರೀ ಗೈಸ್. ನೋಡಿ ಯಾವ ಥರ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಡ್ತಾನೆ ಶೂಸ್ನ. ಎಲ್ಲ ನಗ್ತವ್ರು ಹೋಗತ್ತಾ ಗೈಸ್. ನೋಡಿ ಇದೆ ಎಕ್ಸಿಬಿಷನ್ ಹಾಲು. ನಾನು ಈ ಕಡೆಯಿಂದ ನೋಡೇ ಇರಲಿಲ್ಲ. ಹೆಂಗಿದೆ ನೋಡಿ ಎಕ್ಸಿಬಿಷನ್ ಹಾಲ್. ನೋಡಿ ಬೇರೆ ಏನೇನು ನೋಡೋಕೆ ಹೋಗ್ಬಿಡಿ. ಟೋಕನ್ ಆಫ್ ಅಪ್ರಿಸಿಯೇಷನ್. ನನ್ನ ಲೈಫಲ್ಲೆಲ್ಲ ಟೋಕನ್ ಹಾಕೋತಾ ಇದ್ರು ಬ್ರೋ. ನೀವು ನೋಡಿದ್ರೆ ಟೋಕನ್ ಆಫ್ ಅಪ್ರಿಸಿಯೇಷನ್ ಅಂತ ಇದ್ದೀರಾ. ನಿಮ್ಮಿಂದ ಕಲ್ತೀನಿ ತುಂಬ. UPSC ಮಾಡ್ತಾವ್ರೆ, IAS KS ಏನೋ ಮಾಡ್ತಾ ಇರ್ತಾರೆ. ನನಗೆ ಸುಮ್ಮನೆ ಬಿಲ್ಡಪ್ ಆಗ್ತಾವ್ರೆ. ಮನುಷ್ಯ ಕಲಿಯೋದು ಎಲ್ಲ ಕಡೆ ಇರುತ್ತೆ. ಯು ಹ್ಯಾವ್ ಟು ಅಗ್ರಿ. ಇದನ್ನ ನಿಮ್ಮ ಬಾಲ್ಕನಿಲಿ ಇಡಿ, ಇದ್ರ ಸುತ್ತ ಗ್ರೀನ್ರಿ ಕವರ್ ಮಾಡಿ. ಥ್ಯಾಂಕ್ ಯು ಬ್ರೋ. ಓಕೆ ಗೈಸ್ ಫೈನಲಿ ಬಾಕ್ಸ್ ಎಲ್ಲ ಎತ್ಕೊಂಡು ನಮ್ಮ ವರುಣ್ ಬ್ರೋ ನನಗೆ ಅಂತ ಒಂದು ಬುದ್ಧ ಗಿಫ್ಟ್ ಕೊಟ್ಟವ್ರೆ. ಸೊ ಆ ಬುದ್ಧನ ಎತ್ಕೊಂಡು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಫ್ಲೈಟ್ ಕಡೆಗೆ. ಸೊ ಇಲ್ಲೇ DG ಹತ್ರ ಇದೆ. ಫ್ಲೈಟ್ಗೂ ಟೈಮ್ ಆಗಿದೆ. ಬೆಳಗ್ಗೆ ಬಂದ್ವಿ, ತೊಗೊಂಡ್ವಿ, ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡಿ, ಯಾರೋ ಶೂ ತೊಗೊಂಡವ್ರೆ, ಹೋಗ್ತಾ ಅವ್ರೆ. ಬರೋದಾ ಬ್ರೋ? ತುಂಬ ಖುಷಿ ಆಯಿತು. ಬಾಯ್ ಸಿಗೋಣ ಗೈಸ್. ಫಸ್ಟ್ ಟೈಮ್ ಈ ಥರ ಲಗೇಜ್ನ ಎತ್ಕೊಂಡು ಹೋಗ್ತಾ ಇರೋದು. ಇವತ್ತಿನವರೆಗೂ ಆ ಥರ ಲಗೇಜ್ ಎತ್ಕೊಂಡು ಹೋಗಿಲ್ಲ. ಬರೀ ಬ್ಯಾಗು ಗಿಗು ಅದೇ ಎತ್ಕೊಂಡು ಹೋಗ್ತಾ ಇದೆ ಗೈಸ್. ಡೆಲ್ಲಿ ಏರ್ಪೋರ್ಟಿಗೆ ಬಂದೆ ನೋಡಿ, ಏನು ಮಸ್ತಾಗೈತಲ್ಲ. ಪ್ಲಾಂಟೆಡ್ ಅಕ್ವೇರಿಯಮ್ಮು ಕ್ರೇಜಿ ಐತೆ. ನನಗೆ ಈ ಅಕ್ವೇರಿಯಮ್ಮು, ಗಿಡ ಮರಗಳು ಇವೆಲ್ಲ ಹೆವಿ ಇಷ್ಟ. ಸೊ ನೋಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಕ್ಕೆ ನಿಮ್ಗೆ ತೋರಿಸ್ದೆ ಅಷ್ಟೇ. ಸೊ ಬನ್ನಿ ಹೋಗೋಣ. ಓಕೆ ಗೈಸ್ ಫೈನಲಿ ಲಾಂಜಿಗೆ ಬಂದೆ. ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಿದೆ. ಓಕೆ ಗೈಸ್ ಚೆನ್ನಾಗಿ ಲಾಂಜಲ್ಲೆಲ್ಲ ತಿನ್ಕೊಂಡು ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೇಟ್ ಹತ್ರ. ಆಲ್ರೆಡಿ ಫೈನಲ್ ಕಾಲ್ ಅಂದ್ಬಿಟ್ಟು ಕಾಲೇ ಬಂದ್ಬಿಟ್ಟೈತೆ ನನಗೆ. ಆಲ್ರೆಡಿ ರೀಲ್ಸ್ ನೋಡ್ಕೊಂಡು ಕುತ್ಕೊಂಡ್ರೆ ಗೊತ್ತೇ ಆಗಲ್ಲ ಟೈಮ್ ಹೋಗಿದ್ದು. ಸೊ ಟೈಮ್ ಆಲ್ರೆಡಿ 11 ಗಂಟೆ 5 ನಿಮಿಷ. 55 ಬೋರ್ಡಿಂಗು. ಇಷ್ಟು ಬೇಗ ನಿಮ್ಗೆ ಫೈನಲ್ ಕಾಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. 2 hours later. ಆದರೂ ನೋಡಿ ಗೈಸ್, ಲಾಸ್ಟ್ ಟೈಮ್ ನಾವು ಓಡಾಡಿದ್ನೆಲ್ಲ ಗ್ಯಾಪ್ನ ಇಟ್ಕೊಂಡು ಬನ್ನಿ ಅಂತ ಹತ್ತಿಸ್ಕೊಂಡು ವಾಪಸ್ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಬಾಯ್ ಸಿಗೋಣ, ಗುಡ್ ನೈಟ್. ಒಂದು ಸರಿ ಗ್ಯಾಪ್ನ ಇಟ್ಕೊಂಡ್ರೆ ಇನ್ನೊಂದು ಸರಿ ಹೆಲ್ಪ್ ಮಾಡ್ತಾರೆ ಗೈಸ್. ಓಕೆ ಗೈಸ್ ಫೈನಲಿ ಲಗೇಜ್ ಎಲ್ಲ ಇಳಿಸ್ಕೊಂಡು ಇವಾಗ ಆಚೆ ಹೋಗೋ ಸಮಯ. ಸೊ ಹೆಂಗೋ ನನ್ನ ಕಾರ್ ಇದೆ, ನನ್ನ ಕಾರ್ ಎತ್ಕೊಂಡು ಹಂಗೆ ಪಾಸ್ ಆಗೋಣ. ಅಂತೂ ಇಂತೂ ಈ ಒಂದು 1 ಈವೆಂಟ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಪ್ಪ ಸುಸ್ತಾಗ್ಬಿಟ್ಟು ಒಂದು ದಿವಸ ಇವಾಗ ಹೋಗಿ ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಇವತ್ತಿಂದ ಏನೇನೋ ಪ್ಲ್ಯಾನ್ಸ್ಗಳಿದೆ, ಸ್ಕೆಚ್ಗಳಿದೆ, ಅದನ್ನೆಲ್ಲ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಎಲ್ಲಾದರೂ ಇರು
ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.